ಸ್ಯಾಂಕಿ ಟ್ಯಾಂಕ್ ಬಳಿ ಗಣೇಶನ ವಿಸರ್ಜನೆಯ ಕುರಿತು ನಮ್ಮ ಪ್ರತಿನಿಧಿ ಶರಣ್ ಪ್ರತ್ಯಕ್ಷ ವರದಿ ನಡೆಸಿದ್ದಾರೆ ಹಾಗೂ ಅಲ್ಲಿನ ಜನರನ್ನ ಕೂಡ ಮಾತನಾಡಿಸಿದ್ದಾರೆ. ಬನ್ನಿ ನೋಡಿ ಬರೋಣ. ಐಕಾನ್ ಸಿಟಿಯಲ್ಲಿ 5ನೇ ದಿವಸದ ಗಣೇಶ ವಿಸರ್ಜನೆ ಕಾರ್ಯ ಏನಿದೆ ಅದ್ದೂರಿಯಾಗಿ ಸಾಗಿ ಬರ್ತಾ ಇರುವಂತದ್ದು. ಸದ್ಯ ನಾನೀಗ ಸ್ಯಾಂಕಿ ಟ್ಯಾಂಕ್ ಕಲ್ಯಾಣಿ ಬಳಿ ಇದೀನಿ. ಗಮನಿಸ್ತಾ ಇರಬಹುದು, ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಗಣೇಶನ ಈ ಒಂದು ವಿಸರ್ಜನೆ ಕಾರ್ಯ ಏನಿದೆ ಅದನ್ನ ಮಾಡ್ಲಿಕ್ಕೆ ಬರ್ತಾ ಇರುವಂತದ್ದು. ಪ್ರಮುಖವಾಗಿ ಮೊದಲ ದಿನದಿಂದ ಇಲ್ಲಿಯವರೆಗೂ ಕೂಡ ಕೂಡಿಸಿದಂತಹ ಗಣೇಶ ಮೂರ್ತಿಗಳೇನಿದೆ ಅವುಗಳು ವಿಸರ್ಜನೆ ಕಾರ್ಯಕ್ಕಾಗಿ ಇವತ್ತು ಸ್ಯಾಂಕಿ ಟ್ಯಾಂಕ್ ಬಳಿ ಬರ್ತಾ ಇರುವಂತದ್ದು. ಅದೇ ರೀತಿಯಾಗಿ ಎಲ್ಲ ಸಕಲ ಸಿದ್ಧತೆಗಳೊಂದಿಗೆ ಕಳೆದ 4 ದಿವಸಗಳಿಂದ ಯಾವ ರೀತಿಯಾಗಿ ಗಣೇಶ ವಿಸರ್ಜನೆಗಳ ಆಯ್ತೋ ಅದನ್ನೆಲ್ಲ ಅದೇ ರೀತಿಯಾಗಿ ಈ ಒಂದು ವಿಸರ್ಜನೆ ಕಾರ್ಯ ಕೂಡ ನಡೀತಾ ಇರುವಂತದ್ದು. ಪ್ರಮುಖವಾಗಿ ಗಣೇಶ ಮೂರ್ತಿಗಳನ್ನ ಯಾರು ತಂದಿರ್ತಾರೋ ಅವರಿಗೆ ತೋರಿಸ್ಕೊಂಡು ಆ ಒಂದು ಪೂಜೆ ಪುನಸ್ಕಾರಗಳನ್ನ ಮುಗಿಸಿದ ಬಳಿಕ ಗಣೇಶ ವಿಸರ್ಜನೆ ಕಾರ್ಯ ನಡೀತಾ ಇರುವಂತದ್ದು. ಪ್ರಮುಖವಾಗಿ ಕಳೆದ 4 ದಿವಸಗಳಿಂದ ಇಲ್ಲಿಯವರೆಗೂ ಬೆಂಗಳೂರಿನ ಎಲ್ಲಾ ಕಲ್ಯಾಣಿಗಳಲ್ಲಿ ಸುಮಾರು 4 ಲಕ್ಷಕ್ಕೂ ಹೆಚ್ಚು ಗಣೇಶ ಮೂರ್ತಿಗಳ ವಿಸರ್ಜನೆ ಆಗಿರುವಂತದ್ದು. ಇದರಿಂದಾಗಿ ಪ್ರಮುಖವಾಗಿ ಈ ಗಣೇಶ ವಿಸರ್ಜನೆ ಕಾರ್ಯ ಏನಿದೆ ಇವತ್ತು ಇನ್ನಷ್ಟು ಅದ್ದೂರಿಯಾಗಿ ಸಾಗಿ ಬರ್ತಾ ಇರುವಂತದ್ದು. ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಗಣೇಶಗಳು, ಬೃಹತಾಕಾರದ ಗಣೇಶಗಳಾಗಿರ್ಬೋದು ಅಥವಾ ಸಣ್ಣ ಸಣ್ಣ ಗೌರಿಗಳಾಗಿರ್ಬೋದು, ಗಣೇಶಗಳಾಗಿರ್ಬೋದು, ಅವುಗಳು ಕೂಡ ಇವತ್ತು ಸ್ಯಾಂಕಿ ಟ್ಯಾಂಕ್ ಬಳಿ ಬರ್ತಾ ಇರುವಂತದ್ದು. ಪ್ರಮುಖವಾಗಿ ಬಿಬಿಎಂಪಿ ಕಳೆದ 4 ದಿವಸಗಳಿಂದ ಕೂಡ ಯಾವ ರೀತಿಯಾದಂತಹ ಸಿದ್ಧತೆಗಳು ಬೇಕು ಗಣೇಶ ವಿಸರ್ಜನೆಗೆ ಆ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಒಂದಿಷ್ಟು ಹುಡುಗರುಗಳು ಏನಿದ್ದಾರೆ ಮತ್ತೆ ತಂಡವಾಗಿ ನಿಯೋಜನೆಯನ್ನ ಮಾಡಿರುವಂತದ್ದು. ಸುಮಾರು 10 ಗೇಟ್ ಗಳನ್ನ ಮಾಡಿರುವಂತದ್ದು. ಯಾಕಂತ ಹೇಳಿದ್ರೆ ಯಶವಂತಪುರ ಭಾಗ ಆಗಿರ್ಬೋದು, ಮಲ್ಲೇಶ್ವರಂ ಭಾಗ ಆಗಿರ್ಬೋದು, ಅದೇ ರೀತಿಯಾಗಿ ಸದಾಶಿವನಗರ ಆಗಿರ್ಬೋದು, ಎಲ್ಲ ಭಾಗದ ಜನರು ಕೂಡ ಇಲ್ಲಿಗೆ ಗಣೇಶ ಮೂರ್ತಿಗಳನ್ನ ತರ್ತಾ ಇರುವಂತದ್ದು. ಏನು ಪ್ರೀತಿಯಿಂದ 5 ದಿವಸಗಳ ಕಾಲ ಪೂಜೆಯನ್ನ ಮಾಡಿದಂತಹ ಗಣೇಶನ 5ನೇ ದಿವಸಕ್ಕೆ ವಿಸರ್ಜನೆ ಕಾರ್ಯ ಕೂಡ ಅದ್ದೂರಿಯಾಗಿ ಸಾಗಿ ಬರ್ತಾ ಇರುವಂತದ್ದು. ಪ್ರಮುಖವಾಗಿ ಯಾರು ಗಣೇಶ ವಿಗ್ರಹಗಳನ್ನ ತಂದಿರ್ತಾರೋ ಆ ಒಂದು ವಿಗ್ರಹಗಳನ್ನ ಯುವಕರು ಅವರ ಕೈಯಿಂದ ತೆಗೆದುಕೊಂಡು ಅವರಿಗೆ ಯಾವುದೇ ರೀತಿಯಾದಂತ ಅಲೋ ಇರೋದಿಲ್ಲ. ಗಣೇಶಗಳು ಬಂದ ತಕ್ಷಣವೇ ಅವರ ಕೈಯಿಂದ ಗಣೇಶಗಳನ್ನ ತೆಗೆದುಕೊಂಡು ಅವುಗಳಿಗೆ ಪೂಜೆಗಳನ್ನ ಹುಡುಗರೇ ಮಾಡ್ತಾರೆ. ಬಿಬಿಎಂಪಿ ವತಿಯಿಂದ ಯಾರು ನಿಯೋಜನೆ ಆಗಿರ್ತಾರೆ ಆ ಹುಡುಗರುಗಳೇ ಈ ಕಲ್ಯಾಣಿಯ ಬಳಿ ನಿಂತು ಆ ಗಣೇಶಗಳಿಗೆ ಪೂಜೆಯನ್ನ ಮಾಡುವಂತಹ ಕೆಲಸವನ್ನ ಕೂಡ ಮಾಡುವಂತದ್ದು. ಅದಾದ ಬಳಿಕ ಗಣೇಶಗಳನ್ನ ಪ್ರೀತಿಯಿಂದ ಕಳಿಸಿದಂತಹ ಗಣೇಶ ಏನಿದೆ ಆ ಒಂದು ಗಣೇಶಗಳನ್ನ ಏನು ಕಣ್ಣಾರೆ ತುಂಬಿಕೊಳ್ಳುತ್ತಾ ಗಣೇಶವನ್ನ ಪ್ರೀತಿಯಿಂದ ಮತ್ತೆ ಬರುವ ವರ್ಷಕ್ಕೆ ಗಣೇಶ ಬರ್ಲಿ ಅನ್ನುವಂತ ರೀತಿಯಲ್ಲಿ ಪ್ರೀತಿಯಿಂದ ಕಳಿಸಿಕೊಡುವಂತಹ ಕೆಲಸಗಳು ಕೂಡ ಆಗ್ತಾ ಇರುವಂತದ್ದು. 3 ಬಾರಿ ಗಣೇಶನನ್ನ ಮತ್ತೆ ಗೌರಿಯನ್ನ ಮುಳುಗಿಸಿ ಅದಾದ ಬಳಿಕ ಗಣೇಶ ವಿಸರ್ಜನೆ ಕಾರ್ಯವನ್ನ ಕೂಡ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಈ ಒಂದು ಗಣೇಶ ವಿಸರ್ಜನೆ ಕಾರ್ಯ ಏನಿದೆ ಸ್ಯಾಂಕಿ ಟ್ಯಾಂಕ್ ಆಗಿರ್ಬೋದು, ಹಲ್ಸೂರ್ ಕೆರೆ ಆಗಿರ್ಬೋದು, ಅದೇ ರೀತಿಯಾಗಿ ಯಡಿಯೂರು ಲೇಕ್ ಆಗಿರ್ಬೋದು, ಎಲ್ಲ ಲೇಕ್ಗಳಲ್ಲಿ ಕೂಡ ಅದ್ದೂರಿಯಾಗಿ ಸಾಗಿ ಬರ್ತಾ ಇರುವಂತದ್ದು. ಅದರ ಜೊತೆಗೆ ಒಬ್ರು ಮಾತನಾಡಕ್ ಬಂದಿದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಭಕ್ತರು ಮನೆಯಲ್ಲಿ ಯಾವ ರೀತಿಯಾಗಿ ಗಣೇಶ ಕೂರಿಸಿದ್ರು, 5 ದಿವಸಗಳ ಕಾಲ ಅವ್ರ ಮನೆಯಲ್ಲಿ ಗಣೇಶ ಸಂಭ್ರಮ ಹೇಗಿತ್ತು ಅನ್ನೋದ್ರ ಬಗ್ಗೆ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ 5ನೇ ದಿವಸ ಗಣೇಶವನ್ನ ಕೂರಿಸಿದ್ರಿ, ಎಷ್ಟು ಸಂಭ್ರಮಾಚರಣೆ ಇತ್ತು ಸರ್ ಮನೆಯಲ್ಲಿ? ಹಲೋ, ನಮಸ್ಕಾರ. ನನ್ನ ಹೆಸರು ಸದಾಶಿವ ಪಾಟೀಲ್ ಅಂತ. ನಮ್ದು ಮನೆ ಲಗ್ಗೆರೆ ಲವಕುಶ ನಗರ. ಭಾದ್ರಪದ ಮಾಸೆ ಶುಕ್ಲ ಪಕ್ಷೆ ವಿಶ್ವಾವಸನಾಮ ಸಂವತ್ಸರೆ ದಕ್ಷಿಣಾಯನ ಪುಣ್ಯಕಾಲೆ ವರ್ಷ ಋತು ಭಾದ್ರಪದ ಮಾಸೆ ಶುಕ್ಲ ಪಕ್ಷೆ ಅಷ್ಟಮಿ ತಿಥಿಯಲ್ಲಿ 5ನೇ ದಿವಸ ನಾವು ಗಣಪತಿ ವಿಸರ್ಜನೆ ಮಾಡ್ತಾ ಇದ್ದೀವಿ. ನಮ್ಮ ಮನೆಯಲ್ಲಿ ಪ್ರತಿ ವರ್ಷ 5 ದಿವಸ ಗಣಪತಿಯನ್ನು ಕೂಡಿಸಿ ಇಲ್ಲಿ ಮಲ್ಲೇಶ್ವರಮಲ್ಲಿ ಇರ್ತಕ್ಕಂಥ ಸ್ಯಾಂಕಿ ಕೆರೆಯಲ್ಲಿ ಪ್ರತಿ ವರ್ಷ ಅದ್ದೂರಿಯಾಗಿ ವಿಸರ್ಜನೆ ಮಾಡಲಾಗುತ್ತದೆ. ತುಂಬ ಅದ್ದೂರಿಯಾಗಿ ಚೆನ್ನಾಗಿ ಇಲ್ಲಿ ನಮ್ಮ ಭಕ್ತಾದಿಗಳು ಅಲ್ಲದೆ ಇಲ್ಲಿ ಸುತ್ತಮುತ್ತಲಿರೋ ನಾಗರಿಕರು ಬಂದು ಗಣಪತಿಯನ್ನು ವಿಸರ್ಜನೆ ಮಾಡುತ್ತಾರೆ. ನಾನು ನಿಮ್ಮ ಗ್ಯಾರಂಟಿ ನ್ಯೂಸ್ ಚಾನೆಲ್ ಅವರಿಗೆ ಧನ್ಯವಾದವನ್ನು ಹೇಳೋದಕ್ಕೆ ಬಯಸುತ್ತೇನೆ. ತುಂಬ ಅದ್ದೂರಿಯಾಗಿ ಚೆನ್ನಾಗಿ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ. ಹಾಗೂ ಇಲ್ಲಿ ಗಣಪತಿ ನೋಡೋದಕ್ಕೆ ನಾನಾ ಬಡಾವಣೆಗಳಿಂದ ಬರ್ತಾರೆ ಎಲ್ಲ ಭಕ್ತಾದಿಗಳು. ತುಂಬ ಅದ್ದೂರಿಯಾಗಿ ಚೆನ್ನಾಗಿ ಸ್ಯಾಂಕಿ ಕೆರೆಯಲ್ಲಿ ಗಣಪತಿಯನ್ನು ವಿಸರ್ಜನೆ ಮಾಡುತ್ತಾರೆ. ನಾವು ಪ್ರತಿ ವರ್ಷ ಇಲ್ಲೇ ಗಣಪತಿಯನ್ನು ವಿಸರ್ಜನೆ ಮಾಡುತ್ತೇವೆ. ಥ್ಯಾಂಕ್ ಯು, ಧನ್ಯವಾದಗಳು. ಎಷ್ಟು ಭಕ್ತರು ಹೇಳ್ತಾ ಇರುವಂತಹ ಮಾತು. ಪ್ರಮುಖವಾಗಿ ಗಣೇಶನ ವಿಸರ್ಜನೆ ಕಾರ್ಯಕ್ಕೆ ಮಾತ್ರ ಅಲ್ಲ, ಅದರ ಜೊತೆಗೆ ಗಣೇಶನ ರೂಪವನ್ನ ನೋಡ್ಲಿಕ್ಕೆ ಕೂಡ ಜನ ಬೇರೆ ಬೇರೆ ಭಾಗದಿಂದ ಬರ್ತಾ ಇರುವಂತದ್ದು. ಗಣೇಶನನ್ನ ಕಣ್ತುಂಬಿಸಿಕೊಳ್ತಾ ಗಣೇಶನ ವಿಸರ್ಜನೆ ಕಾರ್ಯವನ್ನ ನೋಡ್ತಾ ಜನ ಖುಷಿ ಪಡ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ 5 ದಿವಸಗಳ ಕಾಲ ಏನು ಮನೆಯಲ್ಲಿ ಗಣೇಶನನ್ನ ಕೂರಿಸಿರ್ತೀವಿ, ಆ ಒಂದು ಗಣೇಶನ ಕಳಿಸಿಕೊಡುವಂತಹ ನೋವು ಭಕ್ತರಲ್ಲಿದ್ರೆ, ಮತ್ತೊಂದು ಕಡೆಯಲ್ಲಿ ಬೇರೆ ಬೇರೆ ಭಾಗದಿಂದ ಬಂದಿರುವಂತಹ ಗಣೇಶಗಳ ಮೂರ್ತಿಗಳೇನಿದೆ, ಅವರ ಅಲಂಕಾರಗಳೇನಿದೆ ಅದನ್ನ ನೋಡುವಂತೆ ಒಂದು ರೀತಿಯಲ್ಲಿ ಖುಷಿಯನ್ನ ಪಡ್ತಾ ಇರುವಂತದ್ದು.